ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಶಿ ವ್ಲಾಗ್. ನಾವು ಇವತ್ತು ಮೈಸೂರು ಅರಮನೆ ನೋಡಬೇಕು ಅಂತ ಹೋಗಿರಲಿಲ್ಲ, ಆದರೆ ಹೋಗಿದ್ವಿ. ಫಸ್ಟು ನಾವು ಟೆಂಪಲ್ಗೆ ಹೋದ್ವಿ. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡು ಒಂದು 3 ಫೋಟೋ ತೊಗೊಂಡ್ವಿ. ಆಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಈವ್ನಿಂಗ್ ಬಂದ್ವಿ. ಇನ್ನೂ ಲೈಟ್ ಆನ್ ಆಗಿಲ್ಲ ಅಂದ್ಬಿಟ್ಟು ಆಹಾರ ಮೇಡಕ್ಕೆ ಹೋಗೋಣ ಅಂತ ಹೋಗಿದ್ದಕ್ಕೆ ಇನ್ನು ಲೈಟ್ಸ್ ಕೂಡ ಆನ್ ಆಗಿರಲಿಲ್ಲ. ಫಸ್ಟು ಆಹಾರ ಮೇಡ ಪಾರ್ಕಿಂಗ್ ಹಾಕಕ್ಕೆ ಹೋದ್ವಿ. ಆಗ ಇದು ನಮ್ಮ ಕಣ್ಣಿಗೆ ಕಾಣಿಸ್ತು. ಯಾರೋ ಹೋಗ್ತಾಯಿದ್ರು, ನೋಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಇದು ಪರ್ ಪರ್ಸನ್ ಬಂದು 3000 ಆಗುತ್ತಂತೆ. ಜಸ್ಟ್ ಒಂದು 20 ಮಿನಿಟ್ಸ್ ಇರುತ್ತೆ. ಆ ಥರ ಹೋಗೋಂಥ ಧೈರ್ಯ ಯಾರಿಗೂ ಇರಲಿಲ್ಲ, ಅದಕ್ಕೆ ಹೋಗಲಿಲ್ಲ. ತುಂಬ ಧೂಳು ಮಾತ್ರ. ಅಲ್ಲಿ ಹಿಂದೆಗಡೆ ನಿಂತಿದ್ದವ್ರಿಗೆಲ್ಲ ಫುಲ್ ಕಣ್ಣಿಗೆ ತುಂಬ್ಕೊಂಬಿಡ್ತು ಧೂಳು. ನೋಡಿ, ಈಗ ವಾಪಸ್ ಬರ್ತಾ ಇದ್ದಾರೆ ಅವರು. ಅವ್ರ ಮನಸ್ಸಿನ ಭಾವನೆ ನನ್ನ ಹಸ್ಬೆಂಡ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇದನ್ನ ನೋಡಿಕೊಂಡು ನಾವು ಆಹಾರ ಮೇಳಕ್ಕೆ ಹೋದ್ವಿ. ಇನ್ನು ಲೈಟ್ ಚೆನ್ನಾಗಿರಲಿಲ್ಲ, ಸನ್ಸೆಟ್ ಚೆನ್ನಾಗಿತ್ತು. ಇನ್ನು 6 ಗಂಟೆ ಕೂಡ ಆಗಿಲ್ಲ, ಅದಕ್ಕೆ ಇನ್ನೂ ಲೈಟ್ ಚೆನ್ನಾಗಿಲ್ಲ. ನಾವು ವೆಜಿಟೇರಿಯನ್ನು, ಅದಕ್ಕೆ ನಾವು ನಾನ್ ವೆಜಿಟೇರಿಯನ್ ಕಡೆ ಹೋಗಿಲ್ಲ. ಫಸ್ಟ್ ನಮ್ಮ ಮನೆಯವ್ರ ಕಣ್ಣಿಗೆ ಬಿದ್ದಿದ್ದೆ ಮಶ್ರೂಮ್ ಪ್ಯಾಲೇಸ್. ಅಲ್ಲಿ ಹೋಗಿ ಮಶ್ರೂಮ್ ಗೋಬಿ ತೊಗೊಂಡ್ರು, ಪೆಪ್ಪರ್ ಡ್ರೈ ತೊಗೊಂಡ್ರು ಅನಿಸುತ್ತೆ. ಎಲ್ಲ ಒಂದೊಂದು ಟೇಸ್ಟ್ ನೋಡಿಕೊಂಡು ಹಂಗೆ ಮುಂದೆ ಹೋದ್ವಿ. ಅಲ್ಲಿ ಒಂದು ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ರು, ಆದರೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆದರೆ ಒಂದು ಪ್ಲೇಟಲ್ಲಿ ಮಾತ್ರ ತಿಂತಿರೋದು ಮಾತ್ರ ಕ್ಯಾಪ್ಚರ್ ಆಗಿದೆ. ಇಲ್ಲೆಲ್ಲ ಬಂದು ಮೈಸೂರಿಗೆ ಇದರಲ್ಲಿ ಆಹಾರ ಮೇಳದಲ್ಲೆಲ್ಲ 1 to 3 ರೇಟ್ ಇದೆ, ಒಂದೊಂದು ಐಟಮ್ ಮಾತ್ರ. ಸೋಡಾ ಬಂದು 80 ರೂಪೀಸ್ ಇತ್ತು. ಹಿಂಗೆ ಹೋಗ್ತಾ ನನ್ನ ಕಣ್ಣಿಗೆ ಬಿದ್ದಿದ್ದು ದಾವಣಗೆರೆ ಬೆಣ್ಣೆ ದೋಸೆ, ನಮ್ಮ ಮನೆಯವ್ರ ಕಣ್ಣಿಗೆ ಬಿಸಿ ಬಿಸಿ ಹೋಳಿಗೆ. ನಾನು ಬೆಣ್ಣೆ ದೋಸೆ ತೊಗೊಂಡೆ, ನಮ್ಮ ಮನೆಯವರು ಹೋಳಿಗೆ ತೊಗೊಂಡ್ರು. ನಮ್ಮ ಅಕ್ಕನ ಮಗ ಹಾಲುನ್ ಟ್ವಿಸ್ಟರ್ ಬೇಕು ಅಂತ ಆಟ ಮಾಡ್ತಿದ್ದಕ್ಕೆ ಅವಳು ಕರ್ಕೊಂಡೋಗಿ ಕೊಡಿಸಿದ್ಲು. ಇವರು ಮುಖಕ್ಕೆಲ್ಲ ಮೆತ್ಕೊಂಡು ತಿಂತವ್ರು ನೋಡಿ. ನೋಡಿ, ನನ್ನ ಮಗಳು ಮೇಲೆ ತಿಂತಾವಳೆ. ನಾನು ದಾವಣಗೆರೆ ಬೆಣ್ಣೆ ದೋಸೆ ಇಸ್ಕೊಳಕ್ಕೆ ಬಂದಿದ್ದೆ. ಆದರೆ ಮೇಲೆ ಬೆಣ್ಣೆ ಹಾಕ್ಬಿಟ್ಟು ಚಟ್ನಿ ತಳ್ಳಗೆ ಚೆನ್ನಾಗಿ ಕೊಟ್ಟಿದ್ರು, ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು. ಆಮೇಲೆ ನಮ್ಮ ಮನೆಯವರು ಪನ್ನೀರ್ ಮತ್ತು ಚೀಸ್ ಶವರ್ಮ ತಗೊಂಡ್ರು, ಅದು ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗ ಪಿಜ್ಜಾ ಬೇಕು ಅಂತ ಅಳ್ತಾ ಇದ್ದ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಆಚೆ ಹೋದ್ವಿ. ಲೈಟ್ಸ್ ಎಲ್ಲ ಆನ್ ಆಗಿತ್ತು. ಹಂಗೆ ನಮ್ಮ ಮನೆಯವ್ರು ಒಂದು ಫೋಸ್ ಕೊಟ್ಟರು. ನನ್ನ ಮಗನಿಗೆ ವಾಟ್ರ್ ಗನ್ ಕೊಡಿಸಿದ್ರು, ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ಹಂಗೆ ಹೋಗ್ತಾಯಿದ್ರೆ ರೋಡ್ ಸೈಡಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಬಲೂನ್ಗಳೆಲ್ಲ. ನಾವು ಇಲ್ಲಿಂದ ತಗೊಂಡೋದ್ವಿ, ರೋಡಲ್ಲೇ ಹೋಗೋಷ್ಟರಲ್ಲಿ ಹೊಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ತಗೊಂಡೋಗಿಲ್ಲ. ನನ್ನ ತಂಗಿಗೆ ಕ್ಯಾಪ್ಚರ್ ಮಾಡು ಅಂದರೆ ನನ್ನ ಫೋಟೋ ಹಿಂಗೆ ತೆಗ್ದವಳು, ನಾನು ಅವಳ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ತೆಗ್ದಿದ್ದೀನಿ.
ಹಂಗೆ ಮೈಸೂರು ಪ್ಯಾಲೇಸ್ ಹತ್ರ ಹೋಗಿ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಆದರೆ ಹೆವಿ ಟ್ರಾಫಿಕ್ ಇತ್ತು. ನಾವು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲೇ ಹೆಚ್ಚು ಕಮ್ಮಿ 1.25 ಅವರ್ ಕಾಲ ಕಳೆದಿದ್ದೀವಿ, ಯಾಕಂದರೆ ಮೂವ್ ಕೂಡ ಆಗ್ತಿರ್ಲಿಲ್ಲ. ಯಾರಾದರೂ ಈ ದಸರಾ ಸೀಸನಲ್ಲಿ ಬರಬೇಕು ಅಂದರೆ ಬಸ್ಸಲ್ಲಿ ಬಂದರೆ ತುಂಬ ಒಳ್ಳೆಯದು, ಯಾಕಂದರೆ ಆರಾಮಾಗಿ ನಡ್ಕೊಂಡಾದರೂ ಹೋಗ್ಬೋದು. ಕಾರಲ್ಲಿ ಅಥವಾ ಬೈಕಲ್ಲಿ ಬಂದ್ರೂ ತುಂಬ ಕಷ್ಟನೇ. ಆಮೇಲೆ ನನ್ನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು 3 ಜನನೂ ಕನ್ನಡಕ ಹಾಕ್ಕೊಂಡು ಫೋಸ್ ಕೊಡ್ತಾರೆ ನೋಡಿ. ಇವನು ನನ್ನ ಮಗ. ಆದರೂ ಈ ಮೈಸೂರಲ್ಲಿ ಟಾಂಗಾ ಗಾಡೀಲಿ ಹೋಗೋದೇ ಒಂದು ಮಜಾ ನೋಡಿ. ರಾಜ ರಾಣಿ ಥರ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಹಿಂಗೆ ನೋಡಿಕೊಂಡು ಅಲ್ಲಿ ಬಾವುಟಕ್ಕೆ ಥರ ಎಲ್ಲ ಹಾಕಿದ್ರು ಲೈಟ್ ಸೆಟ್ಟು, ಅದೆಲ್ಲ ಮಾಡಿಕೊಂಡು ನೋಡಿಕೊಂಡು ಹಾಗೆ ಮೈಸೂರು ಪ್ಯಾಲೇಸ್ನು ಕ್ಯಾಪ್ಚರ್ ಮಾಡಿಕೊಂಡು ಹೋದ್ವಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.